ತೆಗೆದುಕೊಳ್ಳುವಂತ ತೀರ್ಮಾನ ಎಲ್ಲ ರಾಜಕಾರಣದ ಹೊಸ ರಾಜಕೀಯ ಧ್ರುವೀಕರಣ ಆಗುತ್ತೆ. ಆ ರೀತಿ ಗೊತ್ತಿಲ್ಲ. ನಾನು ಒಬ್ಬ ಮರದ ಒಂದು ಸಣ್ಣ ತಪ್ಪಲ ನನ್ನಿಂದ ಏನು ಆಗೋದಿದೆ ಬದಲಾವಣೆ ರಾಜ್ಯದಲ್ಲಿ? ಒಂದು ತಪ್ಪಲದಿಂದ ಏನೂ ಆಗಲ್ಲ. ಅದು ತಪ್ಪಲ ಬೇಕಾದ್ರೆ ಗಾಳಿ ಬಿಟ್ಟರೆ ಹಾರಿ ಹೋಗುವಂಥದ್ದು ಒಂದು ವಸ್ತು. ಅದು ಅದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಲಿಕ್ಕೆ ಬಯಸೋದಿಲ್ಲ. ಧ್ರುವೀಕರಣ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅದು ಭಗವಂತನಿಚ್ಛೆ, ರಾಜ್ಯದ ಜನ ಕೊಡ್ತಕ್ಕಂಥ ತೀರ್ಪು. ನಾಳೆ ಬೆಳಗ್ಗೆ ನಾನು ಸಭಾಪತಿಗಳ ಹತ್ರ ನಾನು ಸಮಯ ಕೇಳೀನಿ. ನಾಳೆ ಮಧ್ಯಾಹ್ನ ಮೈಸೂರದಲ್ಲಿದ್ದಾರೆ. ನಾಳೆ ಮಧ್ಯಾಹ್ನ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ನಾಳೆ ಅವ್ರಿಗೆ ಭೇಟಿಯಾಗಿ ನನ್ನ ವಿಧಾನ ಪರಿಷತ್ ಸ್ಥಾನವನ್ನು ಅಂದರೆ ರಾಜೀನಾಮೆಯನ್ನು ಅವರಿಗೆ ಒಪ್ಪಿಸುವಂಥ ಕೆಲಸ ನಾಳೆ ನಾನು ಮಾಡ್ತೀನಿ. ಇವತ್ತು ಕಾರ್ಯಕ್ರಮ ಮುಗಿದ ಮೇಲೆ ರಾತ್ರಿ ನಾನು ಬೆಂಗಳೂರಿಗೆ ಹೋಗ್ತೀನಿ. ಬೆಂಗಳೂರಿಗೆ ಹೋಗಿ ಪಕ್ಷದ ಸದಸ್ಯತ್ವಕ್ಕೂ ಕೂಡ ನಾನು ರಾಜೀನಾಮೆ ಕೊಡ್ತೀನಿ. ನಾನು ಮೊನ್ನೆ ನಡೆದ 2-3 ದಿವಸ ಹೇಳ್ತಾ ಇದ್ದೀನಿ, ನಂದು ನಿರ್ಧಾರ ಅಚ್ಚಲ ಅಂತೇಳಿ. ಇವತ್ತು ಜನ ಏನು ತೀರ್ಪು ಕೊಡ್ತಾರೆ ಅದನ್ನ ತೀರ್ಪು ನನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನು ಪ್ರಕಟ ಮಾಡೋಕ್ಕಿಂತ ಪೂರ್ವದಲ್ಲೇ ನಾನು ಪಕ್ಷದ ಚೌಕಟ್ಟಿನಿಂದ ಹೊರಗೆ ಬರಬೇಕಾಗತ್ತೆ. ಒಂದು ಪಕ್ಷದಲ್ಲಿ ಇದ್ದುಕೊಂಡು ಒಂದು ನಿಲುವನ್ನು ನಾವು ಹೇಳ್ತಕ್ಕಂಥದ್ದು ಸರಿಯಲ್ಲ. ಅದು ಶೋಭೆಯೂ ಕೂಡ ತರೋದಿಲ್ಲ. ಮೊದಲು ಫಸ್ಟು ಜನರ ತೀರ್ಮಾನವನ್ನು ನಾನು ತಿಳ್ಕೊಂಡು ಗಮನದಲ್ಲಿಟ್ಕೊಂಡು ಇವತ್ತು ರಾತ್ರಿ ಬೆಂಗಳೂರಿಗೆ ಪ್ರಯಾಣ ಮಾಡಿ ನಾಳೆ ಮೊದಲನೇ ಹಂತ ನನ್ನ ಪಕ್ಷಕ್ಕೆ, ನನ್ನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಒಂದು. ಅದ ತಕ್ಷಣ ಏನು ಸಭಾಪತಿಗಳು ಬೆಂಗಳೂರಿಗೆ ಬಂದ ಕೂಡಲೇ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ. ಯಾಕಂತಂದರೆ ಅದನ್ನ ಎರಡೂ ಪಕ್ಷದ ಕೊಟ್ಟಿರ್ತಕ್ಕಂಥ ಸ್ಥಾನಗಳನ್ನು ಇಟ್ಕೊಂಡು ಬೇರೆ ಚರ್ಚೆ ಮಾಡ್ತಕ್ಕಂಥದ್ದು ಅದು ಸರಿಯಲ್ಲ. ಮತ್ತು ಅದು ಪಕ್ಷಕ್ಕೆ ದ್ರೋಹ ಮಾಡಿದಂಗೆ. ಪಕ್ಷದ ರಾಷ್ಟ್ರೀಯ ಪಕ್ಷಗಳು ತಮ್ಮನ್ನು ಸೇರ್ಪಡೆ ಮಾಡ್ಕೊಳ್ಳೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ನೀವು ಸಿಗ್ನಲ್ ಕೊಡ್ತಾ ಇಲ್ಲ ಅಂತ ಗ್ರೀನ್ ಸಿಗ್ನಲ್ ಕೊಡಕ್ಕೆ ನನ್ನ ಹತ್ರ ಅಧಿಕಾರ ಏನು ಇಟ್ಕೊಂಡಿದ್ದೀನಿ ನಾನು? ನನ್ನ ಅತನಿ ಹೈಕಮಾಂಡ್ ಇನ್ನೂ ನನಗೆ ತೀರ್ಮಾನ ಕೊಡೋಕ್ಕಿಂತ ಮುಂಚೆ ಇನ್ಯಾರ್ಯಾರು ಕೂಡ ಮಾತಾಡೋಕ್ಕಾಗುತ್ತೆ. ನಾಳೆ ಬೆಳಗ್ಗೆ ನಾನು ಸಭಾಪತಿಗಳ ಹತ್ರ ನಾನು ಸಮಯ ಕೇಳೀನಿ. ನಾಳೆ ಮಧ್ಯಾಹ್ನ ಮೈಸೂರದಲ್ಲಿದ್ದಾರೆ. ನಾಳೆ ಮಧ್ಯಾಹ್ನ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ನಾಳೆ ಅವ್ರಿಗೆ ಭೇಟಿಯಾಗಿ ನನ್ನ ವಿಧಾನ ಪರಿಷತ್ ಸ್ಥಾನವನ್ನು ಅಂದರೆ ರಾಜೀನಾಮೆಯನ್ನು ಅವರಿಗೆ ಒಪ್ಪಿಸುವಂಥ ಕೆಲಸ ನಾಳೆ ನಾನು ಮಾಡ್ತೀನಿ. ಇವತ್ತು ಕಾರ್ಯಕ್ರಮ ಮುಗಿದ ಮೇಲೆ ರಾತ್ರಿ ನಾನು ಬೆಂಗಳೂರಿಗೆ ಹೋಗ್ತೀನಿ. ಬೆಂಗಳೂರಿಗೆ ಹೋಗಿ ಪಕ್ಷದ ಸದಸ್ಯತ್ವಕ್ಕೂ ಕೂಡ ನಾನು ರಾಜೀನಾಮೆ ಕೊಡ್ತೀನಿ. ನಾನು ಮೊನ್ನೆ ನಡೆದ 2-3 ದಿವಸ ಹೇಳ್ತಾ ಇದ್ದೀನಿ, ನಂದು ನಿರ್ಧಾರ ಅಚ್ಚಲ ಅಂತೇಳಿ. ಇವತ್ತು ಜನ ಏನು ತೀರ್ಪು ಕೊಡ್ತಾರೆ ಅದನ್ನ ತೀರ್ಪು ನನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನು ಪ್ರಕಟ ಮಾಡೋಕ್ಕಿಂತ ಪೂರ್ವದಲ್ಲೇ ನಾನು ಪಕ್ಷದ ಚೌಕಟ್ಟಿನಿಂದ ಹೊರಗೆ ಬರಬೇಕಾಗತ್ತೆ. ಒಂದು ಪಕ್ಷದಲ್ಲಿ ಇದ್ದುಕೊಂಡು ಒಂದು ನಿಲುವನ್ನು ನಾವು ಹೇಳ್ತಕ್ಕಂಥದ್ದು ಸರಿಯಲ್ಲ. ಅದು ಶೋಭೆಯೂ ಕೂಡ ತರೋದಿಲ್ಲ. ಮೊದಲು ಫಸ್ಟು ಜನರ ತೀರ್ಮಾನವನ್ನು ನಾನು ತಿಳ್ಕೊಂಡು ಗಮನದಲ್ಲಿಟ್ಕೊಂಡು ಇವತ್ತು ರಾತ್ರಿ ಬೆಂಗಳೂರಿಗೆ ಪ್ರಯಾಣ ಮಾಡಿ ನಾಳೆ ಮೊದಲನೇ ಹಂತ ನನ್ನ ಪಕ್ಷಕ್ಕೆ, ನನ್ನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಒಂದು. ಅದ ತಕ್ಷಣ ಏನು ಸಭಾಪತಿಗಳು ಬೆಂಗಳೂರಿಗೆ ಬಂದ ಕೂಡಲೇ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ. ಯಾಕಂತಂದರೆ ಅದನ್ನ ಎರಡೂ ಪಕ್ಷದ ಕೊಟ್ಟಿರ್ತಕ್ಕಂಥ ಸ್ಥಾನಗಳನ್ನು ಇಟ್ಕೊಂಡು ಬೇರೆ ಚರ್ಚೆ ಮಾಡ್ತಕ್ಕಂಥದ್ದು ಅದು ಸರಿಯಲ್ಲ. ಮತ್ತು ಅದು ಪಕ್ಷಕ್ಕೆ ದ್ರೋಹ ಮಾಡಿದಂಗೆ. ಪಕ್ಷದ ರಾಷ್ಟ್ರೀಯ ಪಕ್ಷಗಳು ತಮ್ಮನ್ನು ಸೇರ್ಪಡೆ ಮಾಡ್ಕೊಳ್ಳೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ನೀವು ಸಿಗ್ನಲ್ ಕೊಡ್ತಾ ಇಲ್ಲ ಅಂತ ಗ್ರೀನ್ ಸಿಗ್ನಲ್ ಕೊಡಕ್ಕೆ ನನ್ನ ಹತ್ರ ಅಧಿಕಾರ ಏನು ಇಟ್ಕೊಂಡಿದ್ದೀನಿ ನಾನು? ನನ್ನ ಅತನಿ ಹೈಕಮಾಂಡ್ ಇನ್ನೂ ನನಗೆ ತೀರ್ಮಾನ ಕೊಡೋಕ್ಕಿಂತ ಮುಂಚೆ ಇನ್ಯಾರ್ಯಾರು ಕೂಡ ಮಾತಾಡೋಕ್ಕಾಗುತ್ತೆ.